ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 19 ಅಮಾವಾಸ್ಯೆ ದಿನ ಈ ಸಣ್ಣ ಪರಿಹಾರ ಮಾಡಿದರೆ ಸಾಕು, ನರದೃಷ್ಟಿ ಪಿತೃದೋಷ ಸಂಪೂರ್ಣ ನಿವಾರಣೆಯಾಗುತ್ತೆ. ಇಂದು ನಾನು ಹೇಳ್ತಾ ಇರುವ ಈ ವಿಷಯವನ್ನು ವೃಷಭ ರಾಶಿಯವರು ತಪ್ಪದೆ ಕೊನೆಯವರೆಗೂ ಕೇಳಲೇಬೇಕು. ಏಕೆಂದರೆ ಡಿಸೆಂಬರ್ 19ರಂದು ಬರುವ ಅಮಾವಾಸ್ಯೆ ಸಾಮಾನ್ಯ ಅಮಾವಾಸ್ಯೆ ಅಲ್ಲ. ಇದು ಈ ವರ್ಷದಲ್ಲಿನ ಬರುವ ಅತ್ಯಂತ ಶಕ್ತಿಶಾಲಿ ಹಾಗೂ ಕೊನೆಯ ಅಮಾವಾಸ್ಯೆಯಾಗಿರುತ್ತೆ. ಈ ದಿನ ಮಾಡಿದ ಒಂದು ಚಿಕ್ಕ ಪರಿಹಾರ ಸಹ ವರ್ಷಗಟ್ಟಲೆ ನಿಮ್ಮನ್ನು ಕಾಡ್ತಿರುವ ನರದೃಷ್ಟಿ, ಪಿತೃದೋಷ, ಪಿತೃಶಾಪ, ಶತ್ರುಬಾಧೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೆ. ಡಿಸೆಂಬರ್ 19ರಂದು ಬರುವ ಈ ಅಮಾವಾಸ್ಯೆ ದಿನ ವೃಷಭ ರಾಶಿಯವರು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯ ಒಳಗೆ ಈ ಒಂದು ಸಣ್ಣ ಪರಿಹಾರ ಮಾಡಿದರೆ ಸಾಕು, ನಿಮ್ಮ ಮೇಲೆ ಇದ್ದ ಅನೇಕ ರೀತಿಯ ದುಷ್ಟ ಪರಿಣಾಮಗಳು ನಿಧಾನವಾಗಿ ಅಲ್ಲ ತಕ್ಷಣವೇ ನಿವಾರಣೆಯಾಗುತ್ತೆ. ವೃಷಭ ರಾಶಿಯವರು ಬಹಳಷ್ಟು ಬಾರಿ ತನ್ನ ಮೇಲೆ ದೃಷ್ಟಿ ಇದೆ ಅನ್ನೋದನ್ನು ಗಮನಿಸಿರೋದೇ ಇಲ್ಲ. ಆದರೆ ಸತ್ಯ ಏನಂದರೆ, ನಿಮ್ಮ ಸಾಧನೆ, ನಿಮ್ಮ ಜೀವನ ಶೈಲಿ, ನಿಮ್ಮ ಯಶಸ್ಸು ಇವೆಲ್ಲವನ್ನು ನೋಡಿ ನಿಮ್ಮ ಮೇಲೆ ಅನೇಕರು ಹೊಟ್ಟೆ ಕಿಚ್ಚುವನ್ನು ಪಡ್ತಾ ಇದ್ದಾರೆ. ಇದೆಲ್ಲ ಸಾಮಾನ್ಯ. ನಿಮಗೆ ವೃಷಭ ರಾಶಿಯವರು ರಾಶಿ ಚಕ್ರದ 2ನೇ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಭಗವಾನ್. ಶುಕ್ರ ಅಂದರೆ ಐಶ್ವರ್ಯ, ಸೌಂದರ್ಯ, ರಾಜಯೋಗ, ಸುಖ ಸಂಪತ್ತು. ಅದಕ್ಕಾಗಿಯೇ ವೃಷಭ ರಾಶಿಯವರು ಜೀವನವನ್ನು ಆಸ್ವಾದನೆ ಮಾಡ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದರೆ ಆ ಕಷ್ಟದ ಹಿಂದೆ ಬರುವ ಸುಖವನ್ನು ಸಂಪೂರ್ಣವಾಗಿ ಅನುಭವಿಸ್ತಾರೆ. ಬಟ್ಟೆ, ಮನೆ, ಜೀವನ ಶೈಲಿ, ಕುಟುಂಬದ ಆರೈಕೆ, ಮಕ್ಕಳ ಭವಿಷ್ಯ ಎಲ್ಲದರಲ್ಲಿಯೂ ಒಂದು ವಿಶೇಷವಾದ ದರ್ಜೆ ನಿಮ್ಮದಾಗಿರುತ್ತೆ. ನೀವು ಮಾತಿನಿಂದಲ್ಲ, ಕೆಲಸದಿಂದ ನಿಮ್ಮ ಸಾಮರ್ಥ್ಯವನ್ನು ತೋರಿಸ್ತೀರಾ. ನೀವು ಅಂದುಕೊಂಡದ್ದನ್ನು ಸಾಧಿಸಿಯೇ ತೋರಿಸ್ತೀರಾ. ಅದೇ ಕಾರಣಕ್ಕೆ ನಿಮ್ಮನ್ನು ನೋಡಿ ಸಾಧಿಸಲಾಗದವರು, ಜೀವನದಲ್ಲಿ ಮುಂದೆ ಬರಲಾಗದವರು ನಿಮ್ಮ ಮೇಲೆ ಒಳಗೊಳಗೆ ಒಂದು ಈರ್ಷೆಯನ್ನು ಪಡ್ತಾ ಇರ್ತಾರೆ. ಅವರ ಈ ಅಳಿಲು, ಆ ನಕಾರಾತ್ಮಕ ದೃಷ್ಟಿಯೇ ನಿಮ್ಮ ಮೇಲೆ ನರದೃಷ್ಟಿಯಾಗಿ ಕೆಲಸ ಮಾಡುತ್ತೆ. ನಿಮಗೇನು ಇದೇನು ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ. ಇವೆಲ್ಲ ಮೂಢನಂಬಿಕೆ ಅಂತ ನೀವು ಅಂದ್ಕೊತೀರಾ. ಆದರೆ ಕೆಲವು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರಣವಿಲ್ಲದ ಅಡ್ಡಿಗಳು, ಹಣ ಬಂದರೂ ನಿಲ್ಲದ ಸ್ಥಿತಿ, ನಿದ್ರಾಹೀನತೆ, ಸಣ್ಣ ಸಣ್ಣ ಆರೋಗ್ಯ ತೊಂದರೆಗಳು, ಮನಸ್ಸಿಗೆ ತಿಳಿಯದ ಪ್ರೆಷರ್, ಕುಟುಂಬದಲ್ಲಿ ಅಸ್ಪಷ್ಟವಾದ ಅಸಮಾಧಾನ, ಇವೆಲ್ಲವೂ ನರದೃಷ್ಟಿಯ ಸೂಚನೆಗಳು. ಇದಕ್ಕಿಂತ ಅಪಾಯಕಾರಿಯಾದದ್ದು ಏನು ಅಂತಂದರೆ ಪಿತೃದೋಷ. ಕೆಲವರು ಗಮನಿಸಿದರೆ ವಿವಾಹದ ನಂತರ ಪೋಷಕರೊಂದಿಗೆ ಮನಸ್ತಾಪ, ಮಾತುಕತೆ ಕಡಿಮೆಯಾಗೋದು, ಅನಗತ್ಯ ಗೊಂದಲಗಳು, ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗುತ್ತೆ. ಇವೆಲ್ಲವೂ ಕೂಡ ಪೋಷಕರ ಆಶೀರ್ವಾದ ಇಲ್ಲದಿದ್ರೆ ನಡಿಬಹುದು. ಆದರೆ ಅವರ ಕಣ್ಣೀರು, ಅಳಲು ಇದ್ರೆ ಅದು ಜೀವನವನ್ನು ನಿಧಾನವಾಗಿ ಕುಸಿತದ ಕಡೆಗೆ ಕರೆದೊಯ್ಯುತ್ತೆ. ಇಂತಹ ಎಲ್ಲ ದೋಷಗಳನ್ನು ತೆಗೆದುಹಾಕೋದಕ್ಕೆ ಅಮಾವಾಸ್ಯೆ ದಿನಕ್ಕಿಂತ ಶಕ್ತಿಶಾಲಿ ದಿನ ಮತ್ತೊಂದು ಇಲ್ಲ. ವಿಶೇಷವಾಗಿ ಡಿಸೆಂಬರ್ 19 ಅಮಾವಾಸ್ಯೆ ಈ ವರ್ಷದಲ್ಲಿ ಬರುವ ಕೊನೆಯ ಅಮಾವಾಸ್ಯೆ ಆಗಿದ್ದರಿಂದ ಅದರ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ. ಈ ದಿನ ಮಾಡಿದ ಒಂದು ಪರಿಹಾರ ಬೇರೆ ದಿನಗಳಲ್ಲಿ 10 ಪರಿಹಾರ ಮಾಡಿದಷ್ಟು ಫಲವನ್ನು ನೀಡುತ್ತೆ. ಹಾಗಾದರೆ ನೀವು ಈ ದಿನ ಏನು ಮಾಡಬೇಕು ಎಂಬುದನ್ನು ಈಗ ಗಮನದಿಂದ ಕೇಳಿ. ಡಿಸೆಂಬರ್ 19 ಅಮಾವಾಸ್ಯೆ ದಿನ ಬೆಳಗಿನ ಜಾವ ಎದ್ದು ಮೊದಲು ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ, ನಂತರ ತಲೆಗೆ ಶಾಂಪನ್ನು ಬಳಸದೆ ಕೇವಲ ನೀರಿನಿಂದ ತಲೆ ಸ್ನಾನ ಮಾಡಿ. ಆ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ನೀವು ಹಾಕೋದಕ್ಕೆ ಹೋಗಬೇಡಿ. ಮಾಂಸಾಹಾರ, ಮದ್ಯಪಾನ ಸಂಪೂರ್ಣವಾಗಿ ಬಂದ್ ಮಾಡಿ. ಈ ನಿಯಮಗಳನ್ನು ನೀವು ತಪ್ಪದೆ ಪಾಲಿಸಬೇಕು. ಇನ್ನು ಮನೆಗೆ ತಳಿರು ತೋರಣಗಳಿಂದ ಅಲಂಕರಿಸಿದರೆ ತುಂಬಾನೇ ಒಳ್ಳೆಯದು. ಅಮಾವಾಸ್ಯೆ ದಿನ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನ. ಅನೇಕರಿಗೆ ಇದು ತಿಳಿದಿರೋದಿಲ್ಲ. ಆ ದಿನ ನಿಮ್ಮ ಮನೆಯ ದೇವರ ಮುಂದೆ ಅಥವಾ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತೆ. ಅದಾದ ನಂತರ ಕಾಗೆಗೆ ಅನ್ನದ ಒಂದು ಮುದ್ದೆಯನ್ನು ಅರ್ಪಿಸಿಬಿಡಿ. ಕಾಗೆ ಶನಿದೇವರ ವಾಹನನೂ ಹೌದು, ಪಿತೃದೇವತೆಗಳ ಪ್ರತೀಕನೂ ಹೌದು. ಕಾಗೆಗೆ ಅನ್ನ ನೀಡೋದ್ರಿಂದ ಶನಿದೋಷ, ಪಿತೃದೋಷ ಇವೆಲ್ಲವೂ ಕೂಡ ನಿಧಾನವಾಗಿ ನಿವಾರಣೆಯಾಗುತ್ತೆ. ಇದೀಗ ನಾವು ಮುಖ್ಯ ಪರಿಹಾರಕ್ಕೆ ಬರೋಣ. ಅಮಾವಾಸ್ಯೆ ದಿನ ಒಂದು ಸಣ್ಣ ತೆಂಗಿನಕಾಯಿ ತೆಗೆದುಕೊಳ್ಳಿ. ತೆಂಗಿನಕಾಯಿಗೆ ಪೀಚಿರಬೇಕು. ಸಂಜೆ ಅಂದರೆ ಸಂಧ್ಯಾ ಸಮಯದಲ್ಲಿ, ಅಂದರೆ 6 ಗಂಟೆಯಿಂದ 12 ಗಂಟೆ ಒಳಗಡೆ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಹೊರಭಾಗದಲ್ಲಿ ನಿಂತ್ಕೊಂಡು ಆ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಸುತ್ತ 3 ಬಾರಿ ಎಡದಿಂದ ಬಲಕ್ಕೆ ಮತ್ತು 3 ಬಾರಿ ಬಲದಿಂದ ಎಡಕ್ಕೆ ತಿರುಗಿಸ್ಬೇಕು. ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಇರುವ ಎಲ್ಲ ನರದೃಷ್ಟಿ, ಹೊಟ್ಟೆ ಉರಿ,
ಕೆಟ್ಟ ದೃಷ್ಟಿಯೆಲ್ಲ ಸಂಪೂರ್ಣವಾಗಲಿ ಹೋಗಲಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ನಂತರ ಆ ತೆಂಗಿನಕಾಯಿಯನ್ನು ಮನೆಯ ಹೊರಗಡೆ ನೆಲಕ್ಕೆ ಬಲವಾಗಿ ಒಡೆದು ಬಿಡಿ. ಎಷ್ಟು ತುಂಡುಗಳಾಗಿ ಒಡೆಯುತ್ತೋ ಅಷ್ಟೇ ವೇಗವಾಗಿ ನಿಮ್ಮ ಮೇಲೆ ಇದ್ದ ದೋಷಗಳು ಕೂಡ ದೂರ ಆಗುತ್ತೆ. ಅಮಾವಾಸ್ಯೆ ದಿನ ಒಂದು ಉಪ್ಪಿನ ಚಿಕ್ಕ ಪ್ಯಾಕೆಟ್, ಅದನ್ನು ಕೂಡ ನೀವು ಮನೆಗೆ ತಂದ್ಕೊಳ್ಳಿ. ಉಪ್ಪು ಲಕ್ಷ್ಮೀದೇವಿಯ ಸ್ವರೂಪ. ಅದನ್ನು ಕೆಲ ಸಮಯ ಪೂಜಾ ಸ್ಥಳದಲ್ಲಿ ಇಟ್ಟು ನಂತರ ದಿನನಿತ್ಯ ಬಳಸಬಹುದು. ಇನ್ನು ಮನೆಯ ಹೊರಗಡೆ ಸ್ವಲ್ಪ ಉಪ್ಪು ಹಾಕಿ ಅದರ ಮೇಲೆ ದೀಪ ಬೆಳೆಸಿದ್ರು ಕೂಡ ಶತ್ರುಬಾಧೆ ನರದೋಷಗಳೆಲ್ಲ ದೂರ ಆಗುತ್ತೆ. ಈ ದಿನ ತಲೆಗೆ ಎಣ್ಣೆ ಹಚ್ಚೋದು, ಕೂದಲ ಕತ್ತರಿಸೋದು, ಶೇವಿಂಗ್ ಮಾಡೋದು, ಕಪ್ಪು ವಸ್ತುಗಳನ್ನು ಖರೀದಿ ಮಾಡೋದು, ಚಪ್ಪಲಿ ಶೂಸ್ ಕೊಳ್ಳೋದು ಸಂಪೂರ್ಣವಾಗಿ ತಪ್ಪಿಸಬೇಕಾಗುತ್ತೆ. ಸಾಧ್ಯವಾದರೆ ನೀವು ದೂರ ಪ್ರಯಾಣ ಕೂಡ ಮಾಡೋದಕ್ಕೆ ಹೋಗಬೇಡಿ. ಈ ಸಣ್ಣ ಪರಿಹಾರಗಳನ್ನು ನಿಷ್ಠೆಯಿಂದ ಮಾಡಿದರೆ ಡಿಸೆಂಬರ್ 19 ಅಮಾವಾಸ್ಯೆಯೊಳಗೆ ನಿಮ್ಮ ಒಂದು ದುರಾದೃಷ್ಟಕ್ಕೆ ಪೂರ್ಣ ಪರಿಣಾಮ, ಒಂದು ವಿರಾಮವನ್ನು ಇಟ್ಟಂತೆ ನೀವು ಆಗುತ್ತೆ. ಹೊಸ ವರ್ಷದಿಂದ ನಿಮ್ಮ ಜೀವನದಲ್ಲಿ ಹೊಸ ಒಂದು ಉತ್ಸಾಹ, ಹೊಸ ಅವಕಾಶ, ಹಣ, ಶಾಂತಿ, ಯಶಸ್ಸು ಎಲ್ಲವೂ ಕೂಡ ಆರಂಭವಾಗುತ್ತೆ. ವೃಷಭ ರಾಶಿಯವರಿಗೆ ಇರುವ ಈ ಸಹಜ ಒಂದು ರಾಜಯೋಗ ಮತ್ತು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡೋದ್ರಿಂದ ವೃಷಭ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ವೃಷಭ ರಾಶಿಯ ಜೀವನದಲ್ಲಿ ಬೆಳಕು ತರಬಹುದು. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಜನೋ ಸುಖಿನೋ ಭವಂತು.